ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ವಿಜಯಪುರ ಜಿಲ್ಲೆಯ ಎಲ್ಲ ಪ್ಯಾರಾಮಿಲಿಟರಿ ಮಾಜಿ ಸೈನಿಕರು ಇವತ್ತು ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ಮನವಿ ಸಲ್ಲಿಸ್ತಾ ಬಂದಿದ್ದಾರೆ. ಆ ಮನವಿಗೆ ಇದುವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ಕಾರ್ಯಯೋಜನೆ ಆಗೇ ಇಲ್ಲ. ಇವತ್ತು 30-40 ವರ್ಷ ತಮ್ಮ ಕುಟುಂಬವನ್ನು ತೊರೆದು ದೇಶದ ಬಾರ್ಡರಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈ ದೇಶಕ್ಕಾಗಿ ಕಾದಂಥ ಸೈನಿಕರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇವತ್ತು ಈ ಕಾಗದನೇ ನಾವು ಹೇಳ್ತೀವಿ ಏನಂತಂದ್ರೆ ಇದೇ ಥರ ಅಡ್ಡಾಡಿಸ್ತಿದ್ದಾರೆ. ಇದುವರೆಗೂ ಒಂದು ಸಕ್ರಿಯವಾಗಿ ಒಂದು ಯೋಜನೆ ರೈತರಿಗಾಗಿರ್ಬೋದು, ಈ ದೇಶದ ಸೈನಿಕರಿಗೆ ಆಗಿರ್ಬೋದು ಕಚೇರಿ ಅಲೆದಾಡಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಸೈನಿಕ ಆಗಲಿಕ್ಕೆ ಯುವಕರು ಹಿಂದೇಟು ಹಾಕುವಂಥ ಸ್ಥಿತಿ ಬರ್ತೈತಿ. ದೇಶವನ್ನು ಕಾಯೋರು ಯಾರು? ಈ ಥರ ವರ್ಷಾನುಗಟ್ಟಲೆ ಅಡ್ಡಾಡಿಸಿದ್ರೆ ನಾವು ಕೇಳ್ತಾ ಇರೋದು ಏನಪ್ಪ ಅಂದ್ರೆ ಯಾರು ಈ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಏನಪ್ಪ ಅಂದ್ರೆ ಪ್ಯಾರಾಮಿಲಿಟರಿ ಆಗಿರ್ಬೋದು, ಮಿಲಿಟರಿಯವರಾಗಿರ್ಬೋದು, ಮಾಜಿ ಸೈನಿಕರಿಗೆ ಅವರಿಗೆ ಒಂದು ಗೌರವಾರ್ಥವಾಗಿ ಒಂದು ನಿವೇಶನ ಹಂಚಿಕೆ ಕೊಡ್ರಿ ಮತ್ತು ವಸತಿ ಯೋಜನೆ ಅಡಿಯಲ್ಲಿ ಅವರಿಗೆ ಗೌರವಾರ್ಥವಾಗಿ ಒಂದು ಮನೆ ಕಟ್ಟಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೀವು ಸರ್ಕಾರದಿಂದ ಕಟ್ಟಿಸ್ಕೊಡೋಕ್ಕಾಗಲ್ಲ ಅಂದರೆ ಏನು ಬಾಂಗ್ಲಾ ವಲಸಿಗರಿಗೆ ನೀವು ಮನೆ ಕಟ್ಟಿಸ್ಕೊಡ್ತೀರಿ? ಪರದೇಶದಾಗ ಅಕ್ರಮ ವಲಸಿಗರಿಗೆ ಅಂದರೆ ಈ ದೇಶದ ಸೈನಿಕರಿಗೆ ನೀವು ಏನು ಗೌರವ ಕೊಡ್ತಾ ಇದ್ದೀರಿ? ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಇಂಥ ದೇಶದಲ್ಲಿ ನುಸುಳುಕೋರರಿಗೆ ನೀವು ಮನೆ ಕೊಡ್ತೀರಿ, ಮನೆ ಹೋಗಿ ಹುಡುಕೊಂಡು. ಆದರೆ ಇವತ್ತು ವರ್ಷಾನುಗಟ್ಟಲೆ ಅಲೆದಾಡಿದಂಥ ಸೈನಿಕರಿಗೆ ನೀವು ಈ ಥರ ಅಲೆದಾಡಿಸ್ತಿದ್ದೀರ ಅಂದರೆ ಮುಂದಿನ ದಿನಮಾನಗಳಲ್ಲಿ ರೈತರು ಸೈನಿಕರು ಒಂದಾಗಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡಬೇಕಾಗ್ತದೆ. ನೀವು ಸೈನಿಕರಿಗೆ ಒಂದು ಕಲ್ಯಾಣ ಯೋಜನೆಯನ್ನು ತರಕ್ಕೆ ಆಗ್ತಾ ಇಲ್ವಾ? ನಿಮ್ಗೆ ಒಂದು ನಿವೇಶನ ಹಂಚಿಕೆ ಮಾಡೋಕ್ಕಾಗ್ತಾ ಇಲ್ವಾ? ಎದಕ್ಕೂ ನೀವು ಸಾವಿರಾರು ಕೋಟಿ ಹಂಚಿಕೆ ಮಾಡ್ತೀರಿ. ಈ ದೇಶಕ್ಕಾಗಿ ತಮ್ಮ ಕುಟುಂಬವನ್ನು ತರುವಂಥ ಈ ಸೈನಿಕರಿಗೆ ನೀವು ಗೌರವ ಕೊಡೋಕ್ಕಾಗ್ತಾ ಇಲ್ಲ ಅಂದ್ರೆ ನೀವು ಈ ಸರ್ಕಾರವನ್ನು ಅವಿವೇಕಿ ಸರ್ಕಾರ ಅಂತೇಳಿ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಅದಕ್ಕೇನಪ್ಪ ಮುಂದಿನ ದಿನಮಾನಗಳಲ್ಲಿ ಈ ರೈತರು ಇಲ್ಲಿ ಕಾಗದ ಹಿಡ್ಕೊಂಡು ಬಂದಾರ ಏನು ಪರಿಸ್ಥಿತಿ ಅಂದ್ರೆ ಅವ್ರ ಜಮೀನು ಹೋಲಕ್ಕೆ ಅವ್ರಿಗೆ ಹಾದಿ ಇಲ್ಲ ಅಂತ. ರೈತರು ತಮ್ಮ ಕೃಷಿ ಮಾಡಲಿಕ್ಕೆ ತಮ್ಮ ಜಮೀನುಗಳಿಗೆ ಹೋಗಲಿಕ್ಕೆ ಹಾದಿ ಸಿಗ್ತಾ ಇಲ್ಲ ಅಂತ. ಅಂದ್ರೆ ಈ ದೇಶವನ್ನು ಕಾಯುವಂಥ ಸೈನಿಕನಿಗೆ ಈ ಸ್ಥಿತಿ ಆದ್ರೆ ಇನ್ನು ಮುಂದೆ ಉಳಿದವರ ಗತಿ ಏನು? ನೀವು ಸರ್ಕಾರದವರು ಸೈನಿಕನ ಸಮಸ್ಯೆ ಅಂದ್ರೆ ಮುಂದ್ಗಡೆ ಬಂದು ನೀವೇ ಸ್ವತಃ ಅಂದ್ರೆ ಪರಿಹಾರ ಕೊಡಿಸ್ಬೇಕು. ಆತನನ್ನ ಏನಪ್ಪ ಅಂದ್ರೆ ನೀವು ಕಚೇರಿ ಅಲಿದಾಡಿಸಿದ್ರೆ ನೀವು ಸೈನಿಕರಿಗೆ ಕೊಡುವಂಥ ಅಗೌರವ ಅನ್ನುವಂಥ ಮಾತನ್ನ ನಾವು ಈ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ. ನೋಡಿ ಸರ್, ಇಂಡಿಯಾದೊಳಗೆ ಎಕ್ಸ್ ಪ್ಯಾರಾಮಿಲಿಟ್ರಿ ಅಂದ್ರೆ ತಂದೆ ತಾಯಿ ಇಲ್ಲದ ಮಕ್ಕಳು ಹೆಂಗಿರ್ತಾರ ಹಂಗೆ ತಬ್ಬಲಿ ಮಕ್ಕಳ ಪರದೇಶ ಮಕ್ಕಳು ಇದ್ದಂಗೆ ನಮ್ಮದು ಸೈನ್ಯ ಅರೆ ಸೈನಿಕ ಪಡೆ. ಈಗ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಸಮಾಜದಲ್ಲಿ ಅನುಕಂಪ ಭಾಳ ಇರ್ತದೆ. ಯಪ್ಪ ಇವ್ರು ಫೋರ್ಸ್ನಾಗ ನೌಕರಿ ಮಾಡ್ರೆ ಹೆಂಗೆ ಮಕ್ಕಳಿಗೆ ಅನುಕಂಪ ಇರ್ತದೆ ಅದೇ ಥರ ಫೋರ್ಸ್ನಾಗ ಅನುಕಂಪ ಭಾಳ ಅದ. ಇಂಡಿಯಾದೊಳಗೆ ಪ್ಯಾರಾಮಿಲಿಟರಿ ಫೋರ್ಸ್ನವರು ಒಳ್ಳೆ ಡ್ಯೂಟಿ ಮಾಡ್ತಾರಂತ. ಆದರೆ ಫೆಸಿಲಿಟೀಸ್ ಯಾರೂ ಕೊಡ್ಲಿಕ್ಕೆ ಇಲ್ಲ, ತಯಾರಿಲ್ಲ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ಭಾರತ ಸರ್ಕಾರ ಇದಕ್ಕೆ ಮೇನ್ ತಂದೆ ತಾಯಿ ಇದ್ದಂಗೆ ಅವರೇ ಫೆಸಿಲಿಟೀಸ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ತುಳಿದಾಗ ನಮಗೆ ಯಾರೂ ಫೆಸಿಲಿಟೀಸ್ ಕೊಡೋಂಗಿಲ್ಲ. ಅದಕ್ಕೆ ದಯಮಾಡಿ ನಾವು ಕರ್ನಾಟಕ ಸರ್ಕಾರಕ್ಕೆ ನಾವೊಂದು ವಿನಂತಿ ಮಾಡ್ಕೋತೇವೆ, ಫೆಸಿಲಿಟೀಸ್ ಯಾರಿಗಾರು ಕೇಳೋನು, ಯಾರ ಮುಂದೆ ಹೋಗಿ ಕುಂತು ಅಳೋನು, ಆ ಥರ ಆಗಿ ನಾವೊಂದು ಆಫೀಸರ್ ಬೇಕಲ್ಲ. ನಮಗೆ ಮೇನ್ ಒಂದು ವೆಲ್ಫೇರ್ ಬೋರ್ಡ್, ಭಾರತೀಯ ಅರೆ ಸೈನಿಕ ಪಡೆದ ಒಂದು ವೆಲ್ಫೇರ್ ಬೋರ್ಡ್ ನಮಗೆ ಘಟನೆ ಮಾಡಲಿಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಈ ಬೋರ್ಡ್ ಮುಖಾಂತರ ಎಲ್ಲರಿಗೆ ನಾವು ವಿನಂತಿ ಮಾಡ್ಕೋತೇವೆ. ಮತ್ತು ನಾವು ಎಲ್ಲ ತಾಲೂಕಿನಿಂದ ಅಪ್ಲಿಕೇಶನ್ ಕೊಡೋಕೆ ನಾವು ಬಂದಿದ್ದೆವು ಮಾನ್ಯ DC ಸಾಹೇಬರಿಗೆ. ನಮ್ಗೆ ಜಮೀನು ಕೊಡ್ರಿ, ನಮ್ಗೆ ಕೃಷಿ ಮಾಡಲಿಕ್ಕೆ ಜಮೀನು ಅಥವಾ ಇರ್ಲಿಕ್ಕೆ ಒಂದು ಪ್ಲಾಟರ್ ಕೊಡ್ರಿ ನಮ್ಗೆ ಮನೆಗಳಂತ. ಅವರು DC ಸಾಹೇಬ್ರಿಗೆ ಕೇಳ್ತಾರೆ, ಯಾರ್ಯಾರಿಗೆ ಮನೆ ಇಲ್ಲ, ಯಾರ್ಯಾರಿಗೆ ಜಾಗ ಇಲ್ಲ ಅವ್ರಿಗೆ ಕೊಡ್ತೇವಂತ. ಈಗಿನ ಕಾಲದಾಗ ಯಾರಿಗೆ ಮನೆ ಇಲ್ಲ, ಜಾಗ ಇಲ್ಲ ಅನ್ನೋ ಮಾತೇ ಇಲ್ಲ. ಎಲ್ಲರಿಗೆ ಮನೆ ಅಂದ್ರೆ ಎಲ್ಲರಿಗೆ ಕೊಡೋಂಗಿಲ್ಲ ಅಂದಂಗೆ. ಇದರ ಅರ್ಥ ನಾವೇನು ಕೇಳಕತ್ತೀವಿ, ನಮ್ಮ ಭಾರತ ಸರ್ಕಾರದಾಗ ನಾವು ಸೇವೆ ಮಾಡಿದ್ದೇವೆ, ನಾವು ಅದ್ರ ಪ್ರಕಾರ ನಮ್ಗೆ ಗೌರವಾನ್ವಿತ ಒಂದು ಗೌರವಕ್ಕಾಗಿ ನಮಗೊಂದು ಸೈಟಲ್ಲಿ ಕೊಡ್ರಿ, ಕೃಷಿಗೆ ಭೂಮಿಯರು ಕೊಡಲಿ ಅಂತ ಕೇಳಕತ್ತೀವಿ. ಅದಕ್ಕೆ DC ಸಾಹೇಬರಿಂದ ನಮ್ಗೆ ಸರಿಯಾಗಿ ಆಶ್ವಾಸನೆ ಸಿಕ್ಕಿಲ್ಲ. ನಮ್ಮ ಹೋರಾಟ ಇನ್ನು ಕಂಟಿನ್ಯೂ ನಡೀತದ ಮುಂದೆ. ಇದೇ ನಾವೊಂದು ಏನಂತ. ನಿಮ್ಮ ಹೆಸರು? ನನ್ನ ಹೆಸರು CS ಭಾಗವಾನ್ ಇಂಡಿ ಸರ್, ನಮ್ಮದು ಮಾಜಿ ಸೈನಿಕ.
ಪೀಳಿಗೆ ಏನದಲ್ಲ ಸೈನ್ಯದಲ್ಲಿ ಹೋಗ್ಲಿಕ್ಕೆ, ಸೈನ್ಯ ಸೇವೆ ಮಾಡ್ಲಿಕ್ಕೆ, ದೇಶ ಸೇವೆ ಮಾಡ್ಲಿಕ್ಕೆ ಸ್ವಲ್ಪ ಪ್ರಚೋದನೆ ಆಗುತ್ತೆ ಅಂತ. ಇಲ್ಲ ಇಲ್ಲ ಇಷ್ಟಕ್ಕೆ ಬಿಟ್ಟು ನಾವು ಏನು ಸೇವೆ ಮಾಡಿ 30 ವರ್ಷ 35 ವರ್ಷ 20 ವರ್ಷ ಮಾಡಿ ಬಂದಿದ್ದು ನಾವು ಏನೂ ವಜಾ ಇಲ್ಲ, ಏನು ಯೂಸ್ಲೆಸ್ ಹಂಗೆ ನಾವು ಇಟ್ಕೊಂಡು ಬಿಟ್ಟರೆ ಯಾರೂ ಪ್ರಚೋದನೆ ಮಕ್ಕಳಿಗೆ, ಹಿಂದಿನ ಮಕ್ಕಳಿಗೆ ಯಾರೂ ಸಿಗೋಲ್ಲ. ಸೊ ಅಟ್ಲೀಸ್ಟ್ ನಾವು ಮನವಿ ಮಾಡಿದ್ವಿ ಸಾಹೇಬ್ರೆ, ಈಗ ನಮ್ಮ ಗೌರವ ಸಲುವಾಗಿ ನಮ್ಗೆ ವೆದರ್ ದೇ ಆರ್ ಹ್ಯಾವಿಂಗ್ ಎನಿ ಸೈಟ್ ಆರ್ ನಾಟ್ ಎಲ್ಲರಿಗೂ ಕೊಡ್ರಿ ಅನ್ನೋ ಒಂದು ಮನವಿ ಮಾಡಿದ್ವಿ ನಾವು. ಆಯ್ತು, ನಾನು ವಿಠ್ಠಲ್ ಹಂಚಿಗೆ ಅಂತ ಇಂಡಿಯಿಂದ. ತೋ ನೋಡು ಸಾಹೇಬ್ರಿ ಏನಂತಂದ್ರೆ, ಈಗ ಫಸ್ಟ್ ಲಿಸ್ಟು ನಾವು ಸೈಟ್ಲೆಸ್ ಲ್ಯಾಂಡ್ಲೆಸ್ ಇದ್ದವ್ರಿಗೆ ಲಿಸ್ಟ್ ಮಾಡ್ತೀವಿ. ಸೆಕೆಂಡ್ ಲಿಸ್ಟ್ನಾಗ ಇದ್ದರೂ ಸಹಿತ ಅವರಿಗೆ ಕೊಡ್ರಿ ಗೌರವ ಸಲುವಾಗಿ ಅಂತ ನಾವು ಅವ್ರಿಗೆ ಮನವಿ ಮಾಡಿದ್ವಿ. ಸಾಹೇಬ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ತೊಗೊಂಡಿದ್ದಾರೆ. ಸೊ ಈಗ ಅದು ರಿಸೀವ್ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ. ಧನ್ಯವಾದ. ಇಂದು ನಾವು ವಿಜಯಪುರ ಜಿಲ್ಲೆಯ ನಮ್ಮ 5 ತಾಲೂಕು ಇಂಡಿ, ಸಿಂದಗಿ, ಆಲ್ಮೇಲ್, ದೇವ್ರ ಹಿಪ್ಪರಗಿ, ಎಕ್ಸ್ ಪ್ಯಾರಾಮಿಲಿಟ್ರಿ ಬಗೆವಾಡಿ, ಎಕ್ಸ್ ಪ್ಯಾರಾಮಿಲಿಟ್ರಿ ಕಡೆಯಿಂದ ಎಕ್ಸ್ ಪ್ಯಾರಾಮಿಲಿಟ್ರಿ ಮತ್ತು ಎಕ್ಸ್ ಪ್ಯಾರಾಮಿಲಿಟ್ರಿ ವಿಡೋರ್ ಕಡೆಯಿಂದ ಮಾನ್ಯ DC ಸಾಹೇಬ್ರ ಕಡೆ ಒಂದು ಮನವಿ ತೊಗೊಂಡು ಬಂದಿದ್ವಿ ನಾವು. ಮನವಿ ಅಂದರೆ ಏನು? ಮನವಿ ಸುಮಾರು ನಾವು BSF, CRP, ITBP, SSB, ಅಸ್ಸಾಂ ರೈಫಲ್, CISF ಈ ಎಲ್ಲ ಎಕ್ಸ್ ಪ್ಯಾರಾಮಿಲಿಟ್ರಿಯ ಮಾಜಿ ಸೈನಿಕರು ಮತ್ತು ವಿಧವೆಯರ ವತಿಯಿಂದ ಜಿಲ್ಲಾಧಿಕಾರಿ ಸಾಹೇಬರಿಗೆ ಒಂದು ಮನವಿ ತಗೊಂಡು ಬಂದು, ಆ ಮನವಿಯಲ್ಲಿ ನಾವು ಒಂದು 2 ಪಾಯಿಂಟನ್ನು ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದು ಏನು ಅಂದರೆ, ನಮಗೆ ದೇಶದ ಸೇವೆ ಮಾಡಿ ಸುಮಾರು 30 ವರ್ಷ 35 ವರ್ಷ 32 ವರ್ಷ 20 ವರ್ಷ 25 ವರ್ಷ ದೇಶ ಸಂರಕ್ಷಣೆ ಮಾಡಿ ಬಂದಿದ್ದಕ್ಕೆ ಅದಕ್ಕೆ ಗೌರವಾನ್ವಿತವಾಗಿ ಗೌರವ ಸಲುವಾಗಿ ನಮಗೆ ಅಟ್ಲೀಸ್ಟ್ ನಮಗೆ ಇರಲಿಕ್ಕೆ ವಸಾಹತಿ ಸಲುವಾಗಿ, ವ್ಯವಸಾಯ ಸಲುವಾಗಿ ಸರ್ಕಾರದಿಂದ ಏನು ಸಿಗುವಂಥ ಕಾಯ್ದೆ ಅನುಗುಣವಾಗಿ ಸಿಗುವಂಥ ಏನು ಲ್ಯಾಂಡು ಭೂಮಿ ಏನು ಸಿಗುವಂಗಿದ್ರೆ ಕೊಡ್ರಿ, ನಮ್ಗೆ ಸಿಗಬೇಕು ಅಂತ ಮನವಿ ತೊಗೊಂಡು ಬಂದಿದ್ವಿ. ಆಮೇಲೆ ನಮ್ಮ ವೆಲ್ಫೇರ್ ಬೋರ್ಡು, ಎಕ್ಸ್ ಪ್ಯಾರಾಮಿಲಿಟ್ರಿ ವೆಲ್ಫೇರ್ ಬೋರ್ಡ್ ಘಟನೆ ಸಲುವಾಗಿ ಅದರಲ್ಲಿ ಮನವಿ ನಾವು ಸಲ್ಲಿಸಿದ್ದು. ವೆಲ್ಫೇರ್ ಸಾಹೇಬ್ರು ಏನು ಹೇಳಿದ್ದು, ವೆಲ್ಫೇರ್ ಬೋರ್ಡ್ ಸಲುವಾಗಿ ಈಗಾಗಲೇ ಏನು ಕರೆಸ್ಪಾಂಡೆನ್ಸು ಚಾಲ್ತಿಯಲ್ಲಿದೆ, ನಡೆದಿದೆ. ಸರ್ಕಾರದಿಂದ ಆದೇಶ ಬಂದಂಥ ಅದು ಕೂಡ ಆಗ್ಬೋದು, ಅದು ಇನ್ನೂ ಕ್ಲಿಯರ್ ಆಗಿಲ್ಲ ವೆಲ್ಫೇರ್ ಬೋರ್ಡ್ ಘಟನೆ ಮಾಡೋ ಸಲುವಾಗಿ. ಆದರೆ ಲ್ಯಾಂಡ್ ಅಲಾಟ್ಮೆಂಟ್ ಸಲುವಾಗಿ, ವ್ಯವಸಾಯ ಮತ್ತು ವಸತಿ ಸಲುವಾಗಿ, ಲ್ಯಾಂಡ್ ಅಲಾಟ್ಮೆಂಟ್ ಸಲುವಾಗಿ ಅವರು ಕೆಪಾಸಿಟಿ ಒಳಗೆ ಬರುತ್ತೆ, ಮತ್ತು ಅಟ್ ಸಫಿಷಿಯಂಟ್ ಲ್ಯಾಂಡ್ ಇರಲಿಕ್ಕಿಲ್ಲ. ವ್ಯವಸಾಯಕ್ಕೋಸ್ಕರ ಮಾಡಿದರೆ ಅದಕ್ಕೆ ವಸತಿ ಸಲುವಾಗಿ, ರೆಸಿಡೆನ್ಷಿಯಲ್ ಲ್ಯಾಂಡ್ ಸಲುವಾಗಿ ನಾನು ಮಾಡ್ಬೋದು ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಈ ಹಳ್ಳಿಯಲ್ಲಿ ಅಲ್ಲಿ ತಾಲೂಕಾ ಲೆವೆಲ್, ಡಿಸ್ಟಿಕ್ ಲೆವೆಲಲ್ಲಿ ಏನಿದೆಯಲ್ಲ, ಅದು ಗೌರ್ಮೆಂಟ್ ಲ್ಯಾಂಡ್ ಇದ್ದಿದ್ದು ಅದು ವಸತಿ ಸಲುವಾಗಿ ಡೆವಲಪ್ಮೆಂಟ್ ಮಾಡಿ ಕೊಡು ಭರವಸೆ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಅದು ಕೊಟ್ಟರೆ ನಮ್ಗೆ ಅಟ್ಲೀಸ್ಟ್ ಸೈಟ್ಲೆಸ್ ಆಮೇಲೆ ಲ್ಯಾಂಡ್ಲೆಸ್ ಇದ್ದವ್ರಿಗೆ ಕೊಡ್ತೀನಿ ಅಂತ ಒಂದು ಲಿಸ್ಟ್ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಸೈಟ್ಲೆಸ್ ಲ್ಯಾಂಡ್ಲೆಸ್ ಇದ್ದವ್ರಿಗೆ ಫಸ್ಟ್ ಪ್ರಿಫರೆನ್ಸು, ಆಮೇಲೆ ಸೈಟ್ ಇದ್ದವರು ಇರಲಿ ಅವರಿಗೆ ನಾವು ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ಬೋದು ಅಂತ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅವರಿಗೆ 2ನೇ ಪ್ರಿಫರೆನ್ಸು ಕೊಡ್ಬೋದು ಅಂದರೆ ಅಟ್ಲೀಸ್ಟ್ ಏನು ಸೇವಾ ಮಾಡಿ, ದೇಶ ಸೇವೆ ಮಾಡಿ ಬಂದಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಗೌರವ ಸಲುವಾಗಿ ಸರ್ಕಾರದಿಂದ ಏನು ಫೆಸಿಲಿಟಿ ಇದೆಯಲ್ಲ, ಸುವಿಧಾ ಏನಿದೆ